ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಒಣಗಿದ ಎಲೆಗಳಿಗೆ ಬೆಂಕಿ ಹಾಕಿದೆ ಡೆವಿಲ್ ಚಿತ್ರತಂಡ. ಕೆಲ ಕಾಲ ಆತಂಕಕ್ಕೆ ಕಾರಣವಾಗಿದೆ ಈ ಒಂದು ಘಟನೆ. ಸರ್ಕಾರಿ ಅತಿಥಿ ಗೃಹದ ಹೊರ ಆವರಣದಲ್ಲಿ ಘಟನೆ ನಡೆದಿರೋದು. ಒಣಗಿದ ಎಲೆಗಳಿಗೆ ಬೆಂಕಿ ಹಾಕಿದ್ದಾರೆ ಡೆವಿಲ್ ಚಿತ್ರತಂಡದಿಂದ. ಮೈಸೂರಿನ ನಜರ್ಬಾದ್ನಲ್ಲಿರುವಂತ ಸರ್ಕಾರಿ ಅತಿಥಿ ಗೃಹ, ಇಲ್ಲಿಂದಾನೇ ಶೂಟಿಂಗ್ ಆರಂಭವಾಗ್ತಾ ಇರೋದು. ಬಟ್ ಇದಕ್ಕೂ ಮುಂಚೆ ಅಲ್ಲಿದ್ದಂಥ ಒಣಗಿದ ಎಲೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಇದೇನಾದರೂ ಶೂಟಿಂಗ್ನ ಒಂದು ಭಾಗನ ಅಥವಾ ಯಾತಕ್ಕಾಗಿ ಈ ರೀತಿ ಬೆಂಕಿ ಹಾಕಿದ್ರು ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕೆ ಅಂತ ಮೈಸೂರನ್ನೇ ಮೊದಲು ಆಯ್ಕೆ ಮಾಡ್ಕೊಂಡಿರೋದು. ಯಾಕೆಂದರೆ ಮೈಸೂರಿನಿಂದಾನೇ ಪ್ಯಾಕಪ್ ಆಗಿತ್ತು, ಅಲ್ಲೇ ಅರೆಸ್ಟ್ ಆಗಿದ್ರು ದರ್ಶನ್. ಅಲ್ಲಿಂದನೇ ಶೂಟಿಂಗ್ ಶುರು ಮಾಡಬೇಕು ಅಂತ ತಯಾರಿ ನಡೆಸ್ಕೊಂಡು ಇವತ್ತು ಮೈಸೂರಿಗೆ ಚಿತ್ರತಂಡ ಬಂದಿರೋದು. ಮೈಸೂರಿನ ನಜರ್ಬಾದ್ನಲ್ಲಿರುವಂಥ ಸರ್ಕಾರಿ ಅತಿಥಿ ಗೃಹದಿಂದಾನೇ ಶೂಟಿಂಗ್ ಶುರುವಾಗುತ್ತೆ. ಆದರೆ ಶೂಟಿಂಗು ಮುನ್ನ ಅಲ್ಲಿ ಹೊರ ಆವರಣದಲ್ಲಿ ಇರುವಂಥ ಒಣಗಿದ ಎಲೆಗಳಿಗೆ ಚಿತ್ರತಂಡ ಬೆಂಕಿ ಹಾಕಿದೆ. ಅದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ. ಈಗಾಗಲೇ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಬೆಂಕಿ ಹೊತ್ಕೊಂಡಿತ್ತು. ಅದನ್ನು ಬೆಂಕಿ ನಂದಿಸೋದಕ್ಕೆ ಅಂತ ಇಷ್ಟೆಲ್ಲ ಸಾಹಸ ಪಟ್ಟರು. ಅಂಥ ಸಂದರ್ಭದಲ್ಲಿ ಈಗ ಇಲ್ಲಿ ಬೆಂಕಿ ನೋಡಿ, ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರ. ಒಣಗಿದ ತರಗೆಲೆಗಳಿಗೆ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ. ಆದರೆ ಚಿತ್ರತಂಡನೇ ಬೆಂಕಿ ಹಾಕಿದ್ದು ಅಂತ ಗೊತ್ತಾಗ್ತಾ ಇರೋದು. ಯಾತಕ್ಕಾಗಿ ಹಾಕಿದ್ರು, ಇದು ಕೂಡ ಚಿತ್ರೀಕರಣದ ಏನಾದರೂ ಒಂದು ಸೀನಾ, ಅದಕ್ಕೋಸ್ಕರ ಹಾಕಿದ್ದಾರಾ, ಅದಕ್ಕೇನಾದರೂ ಅನುಮತಿ ಪಡ್ಕೊಂಡಿದ್ದಾರಾ ಇಲ್ವಾ? ಯಾಕೆಂದರೆ ಅರಣ್ಯ ಇಲಾಖೆ ಈಗಾಗಲೇ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ನೀವು ಅರಣ್ಯ ವಲಯದಲ್ಲಿ ಚಿತ್ರೀಕರಣ ಮಾಡ್ತೀರಾ ಅಂದರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಳೇಬೇಕು. ಏನು ಚಿತ್ರೀಕರಣ, ಏನು ಸೀನ್ ಅದು, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಈಗಾಗಲೇ ಅರಣ್ಯ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ಈಶ್ವರ್ ಖಂಡ್ರೆ ಅವರು ಕೂಡ ಅನೇಕ ಚಿತ್ರೀಕರಣದ ಸ್ಪಾಟ್ಗಳಿಗೆ ವಿಸಿಟ್ ಮಾಡೋದ್ರ ಮೂಲಕ ಅಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸ್ತಿದ್ದಾರೆ. ಪರಿಸರ ಹಾಳಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡಿ, ಆ ರೀತಿ ಬೆಂಕಿ ಹಾಕಿರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರೀಕರಣ ಮಾಡ್ತಾ ಇರುವಂಥ ಈ ಚಿತ್ರತಂಡ ಏನು ಉತ್ತರವನ್ನು ಕೊಡುತ್ತೆ, ಡೆವಿಲ್ ಚಿತ್ರತಂಡ ಯಾಕಾಗಿ ಇಲ್ಲಿ ಬೆಂಕಿ ಹಾಕಿದ್ದು ಅನ್ನುವಂಥ ಪ್ರಶ್ನೆ ಇದೆ. ಅದ್ರ ಬಗ್ಗೆ ಈಗ ಉತ್ತರ ಕೂಡ ಸಿಗಬೇಕಿದೆ. ಸರ್ಕಾರಿ ಅತಿಥಿ ಗೃಹದ ಹೊರ ಆವರಣದಲ್ಲಿ ಅಲ್ಲೇ ಬೆಂಕಿಯನ್ನು ಗಮನಿಸ್ತಾ ಇದ್ದೀರಾ, ಅಲ್ಲಿ ಈ ರೀತಿಯಾಗಿ ಬೆಂಕಿ ಹಾಕಿರೋದು. ಯಾಕಾಗಿ ಹೀಗೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ಚಿತ್ರೀಕರಣ ಆರಂಭಕ್ಕೂ ಮುನ್ನ ಈ ರೀತಿಯಾಗಿ ಬೆಂಕಿ ಹಾಕಿರೋದು, ಯಾರು ಪರ್ಮಿಷನ್ನ ತೆಗೆದುಕೊಂಡಿದ್ದಾರೆ ಅದು ಕೂಡ ಗೊತ್ತಾಗಬೇಕು.